ಹಾಸನ ಮಹಾನಗರ ಪಾಲಿಕೆಯಾಗಿರುವ ಹಿನ್ನೆಲೆ ರಾಜ್ಯ ಸರ್ಕಾರದಿಂದ 3 ಕೋಟಿ ರು ಅನುದಾನ ನೀಡುವ ಭರವಸೆ ಸಿಕ್ಕಿದೆ. ಅಲ್ಲದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಹಕಾರದಲ್ಲಿ ಕೇಂದ್ರದಿಂದಲೂ ಸುಮಾರು 30 ಕೋಟಿ ಅನುದಾನ ದೊರಕುವ ವಿಶ್ವಾಸವಿದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಅವರು ತಿಳಿಸಿದರು. ನಗರದ 80 ಫೀಟ್ ರಸ್ತೆ ಬಳಿ ಇರುವ ವಿಶ್ವನಾಥ ನಗರದಲ್ಲಿ 50 ಲಕ್ಷ ರು ವೆಚ್ಚದ ಕಾಂಕ್ರೀಟ್ ಚರಂಡಿ ಮತ್ತು ಕವರಿಂಗ್ ಸ್ಲ್ಯಾಬ್ ಅಳವಡಿಸುವ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಈಗಾಗಲೇ ಮಹಾನಗರ ಪಾಲಿಕೆಗೆ ಸೇರಿರುವ ಹೆಚ್ಚುವರಿ 35 ಹಳ್ಳಿಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು ತಮ್ಮ ಗಮನಕ್ಕೆ ಬಂದಿದೆ. ಅವುಗಳ ಬಗ್ಗೆ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿ ಸುಮಾರು 100 ರಿಂದ 150 ಕೋಟಿ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಗೆ ಒಳಗೊಂಡ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲೋ ಕೆಲವು ನಾವು ಬಂದಾಗ ಕಂಪ್ಲೇಂಟ್ ಎಲ್ಲ ಕೆಲವರು ರೆವಿನ್ಯೂ ಲ್ಯಾಂಡ್ ಎಲ್ಲ ಇದ್ದಾರೆ, ಇನ್ನು ಪಿ ಖಾತೆ ಮಾಡಿಸಿಲ್ಲ, ಕಂದಾಯ ಇದು ನೀರಿನ ವ್ಯವಸ್ಥೆ ಅಸಮರ್ಪಕವಾಗಿದೆ ಅಂತಲೂ ಹೇಳಿದ್ರು. ಎಲ್ಲವನ್ನೂ ಮಾಡೋಕ್ಕೆ ನಾವು ಬದ್ಧರಾಗಿದ್ದೀವಿ. ನಮ್ಮ ಶಾಸಕರೊಡಗೂಡಿ ನಮ್ಮ ಪಾಲಿಕೆ ಸದಸ್ಯರೊಡಗೂಡಿ ಇಂಜಿನಿಯರ್ಗಳಿಗೆ ಅವರಿಂದ ಮಾಹಿತಿ ತಗೊಂಡು ಹಾಗೂ ಮಾಹಿತಿಯನ್ನು ಕೊಟ್ಟು ಈ ಬಡಾವಣೆಯ ದೇವು ಲೇಔಟನ್ನ, ಯಾಕೆಂದರೆ ನಮ್ಮ ಆತ್ಮೀಯ ಸ್ನೇಹಿತ ದೇವು ಬಹಳ ನೆನಪಾಗ್ತಾರೆ, ಈ ಬಡಾವಣೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದನ್ನು ಮುಂದೆ ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲಕರವಾದ ಕೆಲಸವನ್ನು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ತಮಗೆ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಗಲೇ 5 ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಸಂಪೂರ್ಣವಾಗಿ ಎಲ್ಲ ನಮ್ಮ ಇಲ್ಲಿ ಅಲ್ಪಸಂಖ್ಯಾತರ ಭಾಗದಲ್ಲೇ ಅದನ್ನು ಗ್ರಾಂಟನ್ನು ಹಾಕಿ ಕೆಲಸಗಳನ್ನ ಶುರು ಮಾಡಿ, ಅದೇ ರೀತಿ ಹಲವಾರು ಕಾಮಗಾರಿಗಳ ಕೆಲಸಗಳು ಆಗಬೇಕಾಗಿದೆ. ಈ ಒಂದು 30ನೇ ವಾರ್ಡಿನಲ್ಲಿ ಈಗಾಗಲೇ ಬರ್ತಾ ಮೇನ್ ರೋಡಿಂದ ಒಂದು 3-4 ರಸ್ತೆ ಕನೆಕ್ಟಿವಿಟಿ ಆಗೋ ರಸ್ತೆ ಚೆನ್ನಾಗಿ ಇದು 3 ಟೆಂಡರ್ ಆಗಿದೆ, 3 ರಸ್ತೆ ಆಗಬೇಕಾದ್ರೆ. ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡೋಣ. UGD ಸಮಸ್ಯೆ ಇರ್ಬೋದು, ಮತ್ತು ನೀರಿನ ಸಮಸ್ಯೆ ಇದೆ, ಅದನ್ನ ನೀರಿನ ಸಮಸ್ಯೆ ನಾವು ಕನೆಕ್ಟ್ ಮಾಡಿ. ಹಾಗಾಗಿ ಪ್ರತಿಯೊಂದು ಮತ್ತೊಮ್ಮೆ ಮತ್ತೆ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಮುಂದೆ ಅದನ್ನು ಕೂಡ ಖಂಡಿತವಾಗಿ ಮಾಡೋಣ. ಈಗಾಗಲೇ ನಮ್ಮ ಕ್ರಾಂತಿಯವರು ಹೇಳ್ತಾ ಇದ್ರು, ಹಿಂದೆ ರೇವಣ್ಣ ಸಾಹೇಬ್ರು ಅವರು ಸಚಿವರಾದ ಸಂದರ್ಭದಲ್ಲಿ ಆ ಕೆಲಸನೂ ಕೂಡ ನಮಗೆ ಕೊಟ್ಟಿದ್ರು, ಏನು ಬ್ರಿಡ್ಜಿನ. ಹಾಗಾಗಿ ಅದು ಕೂಡ ಆಗಿದೆ. ಇನ್ನು ಮುಂದೆನೂ ಕೂಡ ಹಲವಾರು ಕೆಲಸಗಳು ಆಗಬೇಕಾಗಿದೆ. ಈಗಾಗಲೇ ನಮ್ಮ ಪಾಲಿಕೆ ಏನು ನಗರಸಭೆಯಿಂದ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿಸಿದ್ರು, ಸರ್ಕಾರದಿಂದ 100 ಕೋಟಿ ಅನುದಾನವನ್ನು ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಬೇರೆ ಬೇರೆ ರೀತಿ ಕೂಡ ಕೊಡ್ತಾ ಇದ್ದಾರೆ. ನಮಗೂ ಕೂಡ 100 ಕೋಟಿ ಬರುತ್ತೆ. ಅದೇ ರೀತಿ ಸನ್ಮಾನ್ಯ ರೇವಣ್ಣ ಸಾಹೇಬ್ರಿಂದ ಸಹಕಾರದಿಂದ ದೇವೇಗೌಡರದ ಒಂದು ಸೆಂಟ್ರಲ್ ಒಂದು ಓವರ್ ಆಫ್ ಗ್ರಾಂಟ್ ಇದೆ 30 ಕೋಟಿ, ಅದನ್ನು ಕೂಡ ನಾವು ಪ್ರಪೋಸಲ್ ಕಳಿಸಿದ್ದೀವಿ. ಶೀಘ್ರದಲ್ಲೇ ಒಂದು 130 ಕೋಟಿ ಕೆಲಸಗಳನ್ನ ಪೂಜೆನ ಕೂಡ ಗುದ್ಲಿ ಪೂಜೆನ ನಾವೆಲ್ಲ ಸೇರಿ ಮಾಡ್ತೀವಿ. ಸಂಪೂರ್ಣವಾಗಿ ಹಾಸನ ಏನು ಪಾಲಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಸುಮಾರು ಕರೆಗಳು, ಈ ನಮ್ಮದು ಏನು 35 ವಾರ್ಡ್ ಇದೆ ಅದನ್ನ ಹೊರತುಪಡಿಸಿ 37 ಹಳ್ಳಿಗಳು ಏನು ಸೇರ್ಪಡಾಗಿದೆ, ಬಹಳಷ್ಟು ಸಮಸ್ಯೆ ಇದೆ. ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಮತ್ತು ಅವ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ, ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಯಾಕೆಂದರೆ ಅಷ್ಟೊಂದು ಹಣ ನಮ್ಮ ಪಾಲಿಕೆಯಿಂದ ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಹಂತವಾಗಿ ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಸೇರಿದ ಎಲ್ಲ ಹಿರಿಯರು 30 ವಾರ್ಡು ಮತ್ತು ಸುತ್ತಮುತ್ತಲ ಎಲ್ಲ ನಿವಾಸಿಗಳಿಗೆ ಮತ್ತೊಮ್ಮೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಖಂಡಿತವಾಗಿ ಮಾಡ್ತೀವಿ. ಸ್ವಲ್ಪ ಕಾಲಾವಕಾಶ ಬೇಕಂತ ಹೇಳಿ ಮತ್ತೊಮ್ಮೆ ಕ್ರಾಂತಿಯವರು ಮತ್ತು ಎಲ್ಲ ಅಧಿಕಾರಿ ಮತ್ತು ಎಲ್ಲ ಆತ್ಮೀಯರಿಗೆ ಹೊಂದಿಸ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿಕ್ಕೆ ಈ ಸಂದರ್ಭ ಶುಭವನ್ನು ಕೊಡ್ತೀವಿ.